ನಮಸ್ಕಾರ ವೀಕ್ಷಕರೇ, ನನ್ನ ಜೊತೆಗೆ ಕನೆಕ್ಟ್ ಕರ್ನಾಟಕದಿಂದ ಯೋಗೀಶ್ ಅವರಿದ್ದಾರೆ. ಯೋಗೀಶ್, ನಾವು ಆಲ್ರೆಡಿ ದಾವಣಗೆರೆ ಬಾಗಲಕೋಟೆ ಎಲೆಕ್ಷನ್ ನ ಪಿನ್ ಟು ಪಿನ್ ಅಪ್ಡೇಟ್ ಕೊಡ್ತಾ ಇದ್ವಿ. ಆ ಬೈ ಎಲೆಕ್ಷನ್ ಆದಂತಹ ಸಂದರ್ಭದಲ್ಲಿ ಈಗ ಮತ್ತೊಂದು ಬೈ ಎಲೆಕ್ಷನ್, ಹಿರಿಯೂರು ಬೈ ಎಲೆಕ್ಷನ್. ಹಿರಿಯೂರು ಬೈ ಎಲೆಕ್ಷನ್ ಗೆ ಸಂಬಂಧಪಟ್ಟ ಹಾಗೆ ಒಂದು ವೆರಿ ಇಂಪಾರ್ಟೆಂಟ್ ಲಿಸ್ಟ್ ನಮಗೆ ಸಿಕ್ಕಿರುವಂತದ್ದು. ಹೌದು, ಏನು ಅಂತ ಹೇಳಿದ್ರೆ, ಹಿರಿಯೂರು ಬೈ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ ಗೆಲ್ಲಲೇಬೇಕು ಎನ್ನುವಂತಹ ಒಂದು ಗುರಿಯೊಂದಿಗೆ 7 ಕ್ಷೇತ್ರಗಳಿಗೆ, ಅಂದ್ರೆ ಹಿರಿಯೂರು ವಿಧಾನಸಭಾ ಕ್ಷೇತ್ರದಲ್ಲಿ ಬರುವಂತಹ 7 ಸ್ಥಳಗಳಿಗೆ, ಮೇಜರ್ ಕ್ಷೇತ್ರ ಜಡ್ಪಿ ಮತ್ತೆ ನಗರಸಭೆ ವ್ಯಾಪ್ತಿ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕಮಿಟಿಯನ್ನ ಮಾಡಿದೆ. ಒಂದೊಂದು ಕಮಿಟಿಯಲ್ಲಿ 4 ಜನ. ಇದನ್ನ ಮಾಡಿರುವಂತದ್ದು ಕೆಪಿಸಿಸಿ ಅಧ್ಯಕ್ಷರು BK ಹರಿಪ್ರಸಾದ್. ಹೌದು, BK ಹರಿಪ್ರಸಾದ್ ಆಸ್ ಎ ಕೆಪಿಸಿಸಿ ಪ್ರೆಸಿಡೆಂಟ್, ಅವರಿಗೂ ಕೂಡ ಇದು ಮೊದಲ ಉಪಚುನಾವಣೆ. ಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಅವರಿಗೂ ಕೂಡ ಇದು ಮೊದಲನೆಯ ಉಪಚುನಾವಣೆ. ಎಸ್, ಹಂಗಾದ್ರೆ ಯಾರೆಲ್ಲ ಉಸ್ತುವಾರಿ ಯಾವೆಲ್ಲ ಪ್ರದೇಶದಲ್ಲಿ, ಅಂದ್ರೆ ಯಾವೆಲ್ಲ ZP ಜಾಗದಲ್ಲಿ ಅಥವಾ ಯಾವೆಲ್ಲ ನಗರಸಭೆ ಜಾಗದಲ್ಲಿ, ಹಿರಿಯೂರು ನಗರಸಭೆ ಜಾಗದಲ್ಲಿ ಜವಾಬ್ದಾರಿ ಹೊತ್ತಿದ್ದಾರೆ ಅಂತ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಈ ಲೆಟರ್ನ ಓದ್ಬಿಡ್ತೀನಿ. ಲೆಟರ್ನ ಕೂಡ ನಾವು ಡಿಸ್ಪ್ಲೇ ಮಾಡ್ತೀವಿ ವಿಂಡೋದಲ್ಲಿ. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಎದುರಲಾಗಿದ್ದು, ಸಂಘಟನೆ ಬಲಗೊಳಿಸಿ ಪಕ್ಷದ ಕಾರ್ಯಕರ್ತರು ಹಾಗೂ ಸ್ಥಳೀಯ ಮುಖಂಡರನ್ನು ಉಪಚುನಾವಣೆಗೆ ಸಜ್ಜುಗೊಳಿಸುವ ಹಿನ್ನೆಲೆಯಲ್ಲಿ ಹಾಗೂ ಉಪಚುನಾವಣೆ ಮುಗಿಯುವವರೆಗೂ ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ಉಪಚುನಾವಣೆಯನ್ನು ಪರಿಣಾಮಕಾರಿಯಾಗಿ ಕಾರ್ಯಗತಗೊಳಿಸಲು ಈ ಕೆಳಗಂಡಂತೆ ಜಿಲ್ಲಾ ಪಂಚಾಯಿತಿಯ ಕ್ಷೇತ್ರಗಳಿಗೆ ಹಾಗೂ ನಗರ ವ್ಯಾಪ್ತಿಯ ನಗರಸಭೆ ಉಸ್ತುವಾರಿ ಜವಾಬ್ದಾರಿಯನ್ನು ನೀಡಲಾಗಿದೆ. BK ಹರಿಪ್ರಸಾದ್ ಅವರ ಸಿಗ್ನೇಚರ್ ಇರುವಂಥ ಲೆಟ್ರು. ಇದರಲ್ಲಿ ಹಿರಿಯೂರು ನಗರಸಭೆಗೆ ನಾನು ತಗೋತೀನಿ, ಮಸ್ಕಲ್ ನೀವು ಹೇಳೋರಂತೆ ಶ್ರೀ ಚೆಲುವರಾಯ ಸ್ವಾಮಿ ಅವರು, ಹಾಗೆಯೇ ಶ್ರೀ BN ಚಂದ್ರಪ್ಪ, ಶ್ರೀ ಜಮೀರ್ ಅಹಮದ್ ಖಾನ್, ಹಾಗೆ T ರಘುಮೂರ್ತಿ ಇವರುಗಳ ಹೆಸರುಗಳಿದೆ. ಇದರಲ್ಲಿ ರಘುಮೂರ್ತಿ ಸಚಿವರಾಗ್ತಾರೆ ಅಂತಾರೆ. ಚೆಲುವರಾಯ ಸ್ವಾಮಿ ಮತ್ತು ಜಮೀರ್ ಅಹಮದ್ ಆಬ್ವಿಯಸ್ಲಿ ಸಚಿವರಾಗಿದ್ದವರು. ಇಂಥ ಘಟಾನುಘಟಿಗಳು ಹಿರಿಯೂರು ನಗರಸಭೆಯ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ. ಜೊತೆಗೆ BN ಚಂದ್ರಪ್ಪ ಲಾಸ್ಟ್ ಬಾರಿ ಲೋಕಸಭೆ ಗೋವಿಂದ ಕಾರಜೋಳ ಅವರ ವಿರುದ್ಧ ಸ್ಪರ್ಧಿಸಿದ್ರು. Okay. ಇನ್ನು ಮಸ್ಕಲ್ ಜಿಲ್ಲಾ ಪಂಚಾಯತ್ ಕ್ಷೇತ್ರದ ವ್ಯಾಪ್ತಿಗೆ TB ಜಯಚಂದ್ರ, ದೆಹಲಿಯಲ್ಲಿ ಕರ್ನಾಟಕದ ವಿಶೇಷ ಪ್ರತಿನಿಧಿಯವರು, ಪುಟ್ಟರಂಗ ಶೆಟ್ಟಿ, ಚಾಮರಾಜನಗರ MLA, JN ಗಣೇಶ್, ಕಂಪ್ಲಿ ಶಾಸಕರು, ಇವರ ಹೆಸರು ಕೂಡ ಮಂತ್ರಿ ಆಗಬಹುದಾದಂತವರ ಪಟ್ಟಿಯಲ್ಲಿ ಇದೆ. ಶ್ರೀಮತಿ ಪೂರ್ಣಿಮಾ ಶ್ರೀನಿವಾಸ್. ಎಸ್, ಈ ಮುಂಚಿನ ವಿಡಿಯೋದಲ್ಲಿ ನಾವು ಹೇಳಿದ್ವಿ ಪೂರ್ಣಿಮಾ ಶ್ರೀನಿವಾಸ್ ಅವರು ಯಾಕೆ ಅಭ್ಯರ್ಥಿ ಆಗಲ್ಲ ಅಂತ. ಯಾಕೆಂದ್ರೆ ಅವರಿಗೆ ಸಂಪೂರ್ಣವಾಗಿ ಮಸ್ಕಲ್ನ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ. ಇನ್ನು ಧರ್ಮಾಪುರ ZP ವ್ಯಾಪ್ತಿಗೆ ಬರೋದಾದ್ರೆ, ಮಾಜಿ ಸಚಿವರಾದಂಥ ಶ್ರೀ ಶಿವರಾಜ್ ತಂಗಡಗಿ, ಶ್ರೀ HC ಬಾಲಕೃಷ್ಣ ಮಾಗಡಿ MLA ಸಚಿವರಾಗ್ತಾರೆ ಅನ್ನೋ ಚರ್ಚೆಗಳು. ಹಾಗೆಯೇ ಶ್ರೀಮತಿ ರೂಪಕಲಾ MLA KGF ಸಚಿವರಾಗಿರುವಂತಹ ಮುನಿಯಪ್ಪ ಅವರ ಪುತ್ರಿ. ಹಾಗೆಯೇ MLC ಶ್ರೀ ನಾಗರಾಜ್ ಯಾದವ್ ಅವರಿಗೆ ಈ ಜವಾಬ್ದಾರಿಯನ್ನು ನೀಡಲಾಗಿದೆ ಧರ್ಮಾಪುರ ಜಿಲ್ಲಾ ಪಂಚಾಯಿತಿಯಲ್ಲಿ. ಇನ್ನು ಹೊಸಯಲನಾಡು, ಇಲ್ಲಿ ಮಾಜಿ ಸಚಿವರು H ಆಂಜನೇಯ ಇವರೇನನ್ನು ಪರಿಷತ್ತಿಗೆ ನಾಮಿನೇಷನ್ ಮಾಡ್ತಾರೆ ಅಂತೇಳಿ ಗುಸುಗುಸು ಸುದ್ದಿ ಹರಿದಾಡ್ತಾ ಇದೆ. ಹೌದು, ರಿಜ್ವಾನ್ ಅರ್ಷದ್ ಶಿವಾಜಿನಗರದ MLA, ದಾವಣಗೆರೆಯಲ್ಲಿ ಕಾಂಗ್ರೆಸ್ ಅನ್ನ ಗೆಲ್ಲಿಸಲಿಕ್ಕೆ ಪ್ರಯತ್ನ ಪಟ್ಟಂತ ಒಬ್ಬ ಪ್ರಮುಖ ಶಾಸಕ ರಿಜ್ವಾನ್ ಅರ್ಷದ್. ಇವನ್ ಶರತ್ ಬಚ್ಚೇಗೌಡರು, ಹೊಸಕೋಟೆ ಶಾಸಕರು, ಇವರ ಹೆಸರು ಕೂಡ ಮಂತ್ರಿ ಆಗುವಂತ ಲಿಸ್ಟ್ ನಲ್ಲಿ ಇದೆ. ಇನ್ನು ದರ್ಶನ್ ಧ್ರುವನಾರಾಯಣ್, ಇವರು ದಿವಂಗತ ಧ್ರುವನಾರಾಯಣ ಅವರ ಪುತ್ರ, ನಂಜನಗೂಡು ಶಾಸಕರು. ಸೊ ಒಟ್ಟು ಒಂದೊಂದು ಜಿಲ್ಲಾ ಪಂಚಾಯತ್ ಕ್ಷೇತ್ರ, ಒಂದು ನಗರಸಭೆ ಕ್ಷೇತ್ರ ವ್ಯಾಪ್ತಿಗೆ 4 ಜನರನ್ನ ಘಟಾನುಘಟಿಗಳು. ಇನ್ನು ವಾಣಿ ವಿಲಾಸಪುರ ZP ವ್ಯಾಪ್ತಿಯಲ್ಲಿ ಡಾಕ್ಟರ್ MC ಸುಧಾಕರ್, ಮಾಜಿ ಸಚಿವರು, BG ಗೋವಿಂದಪ್ಪ, ಕಾಂಗ್ರೆಸ್ನ ಹಿರಿಯ ಶಾಸಕ, 4 ಬಾರಿ ಅನ್ಕೋತೀನಿ, ಹೊಸದುರ್ಗದ ಶಾಸಕ. ಬಸವರಾಜ್ ಶಿವಗಂಗಾ ಹೆಂಗೆ ಅಂದರೆ ಚನ್ನಗಿರಿ ಶಾಸಕ, ದಾವಣಗೆರೆ ಭಾಗದ DK ಶಿವಕುಮಾರ್ ಅವರಿಗೆ ಕೂಡ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಹಾಗೆ ಶ್ರೀ HM ವೆಂಕಟೇಶ್ MLA, ಹಾಗೆಯೇ ಶ್ರೀ PT ಪರಮೇಶ್ವರ್ ನಾಯಕ್, ಮಾಜಿ ಸಚಿವರು, ಹೂವಿನ ಹಡಗಲಿ ವಿಧಾನಸಭಾ ಕ್ಷೇತ್ರ ಕಳೆದ ಚುನಾವಣೆಯಲ್ಲಿ ಕೃಷ್ಣ ನಾಯಕ್ BJP ಅಭ್ಯರ್ಥಿ ವಿರುದ್ಧ ಸೋತಿದ್ರು. PT ಪರಮೇಶ್ವರ್ ನಾಯಕ್ ತುಂಬಾನೇ ಅಗ್ರೆಷನ್ ಇರುವಂತಹ ನಾಯಕ. ಚುನಾವಣೆಯಲ್ಲಿ ಸೋತಿರ್ಬೋದು, ಆದರೆ ಚುನಾವಣೆಯನ್ನು ಗೆಲ್ಲಿಸುವಂತ ಜವಾಬ್ದಾರಿಯನ್ನ ಇವ್ರಿಗೆ ಕೊಟ್ಟಿದ್ದಾರೆ. ನೆಕ್ಸ್ಟ್ ಜವನಗೊಂಡನಹಳ್ಳಿ, PT ಪರಮೇಶ್ವರ್ ನಾಯಕ್ ಹೆಸರು ಹೇಳಿದ್ರೆ ನೀವು, ಡಾಕ್ಟರ್ ರಂಗನಾಥ್, DK ಶಿವಕುಮಾರ್ ಅವರ ಸಂಬಂಧಿ ಜೊತೆಗೆ ಕುಣಿಗಲ್ ಸಚಿವರಾಗಬಹುದು. DT ಶ್ರೀನಿವಾಸ್ MLC, ಇವರ MLC ಅವಧಿ 2030 ಇದೆ. ಇನ್ನು GS ಮಂಜುನಾಥ್ ಇವರಿಗೆ ಜವಾಬ್ದಾರಿಯನ್ನು ಕೊಡಲಾಗಿರುವಂತದ್ದು. ಇನ್ನ ಐಮಂಗಲ ಕೊನೆಯ ಜಿಲ್ಲಾ ಪಂಚಾಯಿತಿ ಹಿರಿಯೂರು ಭಾಗದಲ್ಲಿ, ಅಂದ್ರೆ ಇಲ್ಲಿ ಲಿಸ್ಟ್ ಪ್ರಕಾರ ಇದರಲ್ಲಿ ಶ್ರೀಮತಿ ಪ್ರಭಾ ಮಲ್ಲಿಕಾರ್ಜುನ್, ಈ ಸಲ ದಾವಣಗೆರೆ ದಕ್ಷಿಣ ಉಪಚುನಾವಣೆಯಲ್ಲಿ ಮಗನನ್ನು ಗೆಲ್ಲಿಸಿಕೊಂಡಂತಹ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಅವರು ಈ ಬಾರಿ ಐಮಂಗಲ ವ್ಯಾಪ್ತಿಯಲ್ಲಿ ಪಕ್ಷವನ್ನು ಸಂಘಟಿಸುವ ಹಾಗೆ ಹಿರಿಯೂರನ್ನು ಗೆಲ್ಲಿಸಿಕೊಳ್ಳುವ ಕಾಂಗ್ರೆಸ್ಗೆ ಜವಾಬ್ದಾರಿ ಹೊತ್ತಿದ್ದಾರೆ.
ದಾವಣಗೆರೆ ಸಂಸದೆ. ಹಾಗೆ ಶ್ರೀ ಬಿ ನಾಗೇಂದ್ರ MLA ಹಾಗೆ ಮಾಜಿ ಸಚಿವರಾಗಲೂಬಹುದೇನೋ ಗೊತ್ತಿಲ್ಲ, ಯಾಕಂದರೆ ಅವ್ರಿಗಿಂತ ಜಾಸ್ತಿ ಭರತ್ ರೆಡ್ಡಿ ಹೆಸರು ಓಡಾಡ್ತಿದೆ ಬಳ್ಳಾರಿಲಿ. ಮಾಜಿ ಸಚಿವ ನಾಗೇಂದ್ರ. ಹಾಗೆಯೇ ಶ್ರೀ NY ಗೋಪಾಲಕೃಷ್ಣ, ಕಾಂಗ್ರೆಸ್ನಲ್ಲಿ ಇರುವಂಥ ಹಿರಿಯ ಶಾಸಕರುಗಳಲ್ಲಿ ಇವರು ಒಬ್ಬರು, ಮೊಳಕಾಲ್ಮೂರು. ಜೊತೆಗೆ KC ವೀರೇಂದ್ರ ಪಪ್ಪಿ. ನಾನು ಯಾಕೆ ಈ ಹೆಸರು ಬಂದಿಲ್ಲ ಹಿರಿಯೂರಿಗೆ ಅನ್ಕೊತಿದ್ದೆ, ಯಾಕೆಂದರೆ ಹಿರಿಯೂರು ಅಂದರೆ ಚಿತ್ರದುರ್ಗ ಜಿಲ್ಲೆ. ಚಿತ್ರದುರ್ಗ ಅಂದರೆ ಎಲ್ಲ ರೀತಿಯ ಚುನಾವಣೆಯನ್ನು ಮಾಡುವ ಕೆಪಾಸಿಟಿ ಇರುವಂತಹ ವೀರೇಂದ್ರ ಪಪ್ಪಿ ಚಿತ್ರದುರ್ಗದ ಸುಧಾಕರ್ ಅವರಿಗೆ ತುಂಬಾ ಆತ್ಮೀಯರು. ಸಿನಿಮಾ ನಟ ದೊಡ್ಡಣ್ಣ ಅವರ ಅಳಿಯ ವೀರೇಂದ್ರ ಪಪ್ಪಿ ಅವರಿಗೆ ಕೂಡ ಐಮಂಗಲ ವ್ಯಾಪ್ತಿಯ ಜವಾಬ್ದಾರಿ ಕೊಟ್ಟಿದ್ದಾರೆ. ಈಗಾಗಲೇ ಒಂದು ವಿಡಿಯೋನ ಮಾಡಿದ್ವಿ, ಪೂರ್ಣಿಮಾ ಶ್ರೀನಿವಾಸ್ ಯಾಕೆ ಅಭ್ಯರ್ಥಿ ಆಗೋದಿಲ್ಲ ಅನ್ನೋದಕ್ಕೆ ಕಾರಣ ಅವ್ರಿಗೆ ಗೆಲ್ಲಿಸೋ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಒಟ್ಟಾರೆ ಈ ರೀತಿ ನಗರಸಭೆ ಮತ್ತು ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ಘಟಾನುಘಟಿ ನಾಯಕರುಗಳನ್ನ ಈ ಬಾರಿ ಚುನಾವಣಾ ಪ್ರಚಾರಕ್ಕೆ ನೇಮಿಸಿದೆ KPCC. ಖಂಡಿತ. ಜೊತೆಗೆ ಏನೋ ಅಂತ ಹೇಳಿದ್ರೆ SC ಮತ್ತು ST ಸಮುದಾಯದ ಪ್ರಮುಖ ನಾಯಕರು. ಹೌದು. ಯಾಕಂತ ಹೇಳಿದ್ರೆ ಹಿರಿಯೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕಾಡುಗೊಲ್ಲ ಸಮುದಾಯದ ಮತಗಳ ಜೊತೆಗೆ ಮುಸಲ್ಮಾನರ ಮತಗಳು ಮತ್ತೆ ದಲಿತ ಮತಗಳು ತುಂಬಾ ಕ್ರೂಷಿಯಲ್ ಆಗಿರುವಂತಹ ಕ್ಷೇತ್ರ ಇದು. ಹಾಗೆ ಒಕ್ಕಲಿಗರು ಕೂಡ ಹೆಚ್ಚಾಗಿರುವಂತಹ ಕೂಡ ಅತ್ಯಂತ ಹೆಚ್ಚಿರುವಂತಹ ಕ್ಷೇತ್ರಗಳಲ್ಲಿ ಇದು ಕೂಡ ಒಂದು. ಹೀಗಾಗಿ ಒಂದು ಗುಡ್ ಕಾಂಬಿನೇಷನ್ ಆಫ್ ಲೀಡರ್ಸ್. ಅಂದ್ರೆ ಇನ್ನು ಚುನಾವಣೆ ಘೋಷಣೆ ಆಗಿಲ್ಲ ಅನ್ನೋದಕ್ಕಿಂತ ಜಾಸ್ತಿ ಅವರೇ ಇನ್ನೂ ಕೂಡ ಚುನಾವಣಾ ಆಯೋಗ ಈ ಉಪಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಎಲೆಕ್ಟ್ರಲ್ ರೋಲ್ ಮತದಾರರ ಪಟ್ಟಿ ತಯಾರಿಕೆ ಆಗ್ಬೇಕು, ಅದಕ್ಕೆ ಸಂಬಂಧಪಟ್ಟಾಗಿ ಇನ್ನೂ ಆರ್ಡರ್ ಇಶ್ಯೂ ಆಗಿಲ್ಲ. ಸೊ ಅದಕ್ಕಿಂತ ಮುಂಚೆನೇ ಇದೆ. ಈಗ SIR ನಡೀತಾ ಇರೋದ್ರಿಂದ ಬಹುಶಃ ಅದು SIR ಸರ್. ಅಕ್ಷಯ್ ಸರ್, ಹೆಂಗೆ ಅಂದ್ರೆ ಇದು DK ಶಿವಕುಮಾರ್ ಸಾಮ್ರಾಜ್ಯ. ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಮಾಡೋರಲ್ಲ, ಮೊದಲೇ ರೆಡಿ ಮಾಡ್ಕೊತಾರೆ, ಆಮೇಲೆ ಯುದ್ಧ ಡಿಕ್ಲೇರ್ ಆಗುತ್ತೆ. ವೀಕ್ಷಕರೇ, ಹಿರಿಯೂರು ಉಪಚುನಾವಣೆಗೆ ನೋಡಕ್ ಹೋದ್ರೆ ಬಿಜೆಪಿ JDS ಅವರಿಗಿಂತ ಸೂಪರ್ ಫಾಸ್ಟ್ ಅಲ್ಲಿ ಇದ್ದಾರೆ. ಹೌದೌದು. ವೀಕ್ಷಕರೇ, ಹಿರಿಯೂರು ಉಪಚುನಾವಣೆ ಯಾವ ಪಕ್ಷ ಗೆಲ್ಬಹುದು? ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.